ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಮ್ಮ ನಂಬಿಕೆಗಳು ವಿಫಲವಾಗ್ತವೆ. ದೇವರು ನಮ್ಮ ಶತ್ರುಗಳಿಗೆ ತಾನು ಶತ್ರುವಾಗಿರ್ತೇನೆ ಎಂಬುದಾಗಿ ವಿಮೋಚನ ಕಾಂಡ 23:22 ನಾವು ನೋಡ್ತೇವೆ. ಹಳೆಯ ಒಡಂಬಡಿಕೆಯಲ್ಲಿ ಇಸ್ರಾಯೇಲರು ಆ ಶತ್ರುಗಳೆಲ್ಲರೂ ಯಾರಪ್ಪ ಆಗಿದ್ರು ಅಂತಂದರೆ ಮನುಷ್ಯರೇ ಆಗಿದ್ದರು. ಇವತ್ತು ನಮ್ಮ ಶತ್ರುಗಳು ಯಾರಪ್ಪ ಅಂತಂದರೆ ಅವನು ಸೈತಾನ. ನಮ್ಮ ಶರೀರದ ಆಸೆ ಅಭಿಲಾಷೆಗಳು ಮಾತ್ರವೇ ಇವತ್ತು ನಮ್ಮ ಶತ್ರುಗಳಾಗಿವೆ. ನಾವು ಮನುಷ್ಯ ಮಾತ್ರದವರ ಸಂಗಡ ಹೋರಾಡುವುದಿಲ್ಲ. ಎಫೆಸ ಪತ್ರಿಕೆ 6ನೇ ಅಧ್ಯಾಯ 12 ನೀವು ಗಮನಿಸಿ. ನೀವು ಮನುಷ್ಯರೊಂದಿಗೆ ಎಂದಿಗೂ ಹೋರಾಡುವುದಿಲ್ಲ ಎಂಬುದಾಗಿ ನಿರ್ಧರಿಸಿದರೆ ಆಗ ಮಾತ್ರ ದೇವರು ನಮಗಾಗಿ ಹೋರಾಡ್ತಾರೆ. ದೇವರು ಯಾವಾಗಲೂ ನಿಮ್ಮ ಪರವಾಗಿ ಸೈತಾನನನ್ನು ವಿರೋಧಿಸ್ತಾರೆ ಎಂಬುದನ್ನು ನೀವು ಸದಾ ನೆನಪಿನಲ್ಲಿಟ್ಟುಕೊಳ್ಳಬೇಕು. ದೇವರು ಪೇತ್ರನಲ್ಲಿ ಹೆಚ್ಚಾದ ಭರವಸೆಯನ್ನು ಹೊಂದಿದ್ದರಿಂದ ಆತನಿಗಾಗಿ ಅವರು ಒಂದು ಶ್ರೇಷ್ಠವಾದಂಥ ಸೇವೆಯನ್ನು ಯೋಜಿಸಿದರು. ಸೈತಾನನಿಗೆ ಗಮನಿಸೋದಾದರೆ ಪೇತ್ರನು ಈ ಗೋಧಿಯಂತೆ ಒನೆಯೋದಕ್ಕೆ ಒಂದು ಅವಕಾಶ ನೀಡಲಾಯಿತು. ಶೋಧನೆಯ ಸಮಯದಲ್ಲಿ ಪೇತ್ರನ ನಂಬಿಕೆ ಕುಂದಿ ಹೋಗಬಾರ್ದೆಂದು ಯೇಸು ಅವನಿಗಾಗಿ ಪ್ರಾರ್ಥಿಸಿದರು. ನೀವು ಸೈತಾನನಿಂದ ಶೋಧಿಸಲ್ಪಡುತ್ತಿರುವಾಗಲೆಲ್ಲ ಯೇಸು ನಿಮಗಾಗಿ ಪ್ರಾರ್ಥಿಸ್ತಾ ಇರ್ತಾರೆ ಅನ್ನುವಂತಹ ತಿಳುವಳಿಕೆ ಬಹಳ ಪ್ರೋತ್ಸಾಹಕರವಾದಂಥ ಒಂದು ಸಂಗತಿ ಎನ್ನುವುದನ್ನು ನೀವು ಮರೆಯಬಾರದು ಪ್ರಿಯರೇ. ಒಂದು ಮನೆ ಬೆಂಕಿ ಹತ್ಕೊಂಡು ಉರಿತಿರುವಾಗ ಅಲ್ಲಿರ್ತಕ್ಕಂಥ ಅತ್ಯಂತ ಅಮೂಲ್ಯ ವಸ್ತುಗಳನ್ನು ರಕ್ಷಿಸೋದಕ್ಕೆ ಜನ ಪ್ರಯತ್ನ ಮಾಡ್ತಾರೆ. ಬೆಂಕಿ ಬಿದ್ದಾಗ ಜನ ನಿಂತು ನೋಡಲ್ಲ. ಹೇಗಾದರೂ ಮಾಡಿ ಆ ಬೆಂಕಿಯನ್ನು ನಂದಿಸಬೇಕು, ಆ ಬೆಂಕಿಯನ್ನು ನಿಲ್ಲಿಸಬೇಕು, ಆ ಮನೆಯನ್ನು ಉಳಿಸಿಕೊಳ್ಳಬೇಕು ಎಂಬುದಾಗಿ ಶತಾಯ ಗತಾಯ ಪ್ರಯತ್ನ ಮಾಡ್ತಾರೆ. ಯಾಕೆ? ಯಾರಿಗಾಗಿ? ಕಾರಣ ಇಷ್ಟೇ, ಆ ಮನೆ ಸುಟ್ಟು ಹೋಗೋದಕ್ಕಿಂತ ಮುಂಚೆ ಅದನ್ನು ಉಳಿಸಿಕೊಳ್ಳಬೇಕಾಗಿದೆ. ಕಟ್ಟುವುದು ಅಷ್ಟು ಈಸಿ ಅಲ್ಲ, ಕೆಡುವುದು ಬಹಳ ಸುಲಭ. ಆದರೆ ಕಟ್ಟುವಂಥ ಒಂದು ಪ್ರಕ್ರಿಯೆ ಉಂಟಲ್ಲ, ಅದು ಬಹಳ ಕಷ್ಟ ಎಂಬುದನ್ನು ನೀವು ಅರಿಯಬೇಕಾಗಿದೆ ಪ್ರಿಯರೇ. ಸೈತಾನನಿಂದ ಶೋಧಿಸಲ್ಪಡುವಂಥ ಸಮಯದಲ್ಲಿ ನಿಮ್ಮ ನಂಬಿಕೆ ಕುಂದು ಹೋಗಲೇಬಾರದು. ನಿಮ್ಮಲ್ಲಿ ನಂಬಿಕೆ ಇದ್ದರೆ ಪ್ರಾಣ ಸಂಕಟವೇ ಬಂದರೂ ಸಹ ನೀವು ಈ ರೀತಿ ಅರಿಕೆ ಮಾಡುವಿರಿ. ಪರಲೋಕದಲ್ಲಿರುವ ನನ್ನ ತಂದೆಯು ನನ್ನ ಬಹಳವಾಗಿ ಪ್ರೀತಿಸ್ತಾರೆ. ಅವರು ಭೂಲೋಕವನ್ನು ಪರಲೋಕವನ್ನು ಆಳುವವರಾಗಿದ್ದಾರೆ. ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಸೈತಾನನನ್ನು ಸೋಲಿಸಿದ್ದಾನೆ. ಸೈತಾನ ಒಬ್ಬ ಸುಳ್ಳುಗಾರ. ಆತನಿಗೆ ನನ್ನ ಜೀವನದ ಮೇಲೆ ಯಾವ ಹಕ್ಕು ಇಲ್ಲ. ದೇವರು ಎಲ್ಲ ಸಂಗತಿಗಳನ್ನು ನನ್ನ ಹಿತಕ್ಕಾಗಿ ಅನುಕೂಲವಾಗುವಂತೆ ಸಂಕಲ್ಪಿಸಿದ್ದಾರೆ. ನಮ್ಮ ನಂಬಿಕೆಯನ್ನು ಕುಂದಿ ಹೋಗದಂತೆ ಕಾಪಾಡಿಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರು ಸ್ತೋತ್ರ ಸ್ವಾಮಿ. ದೇವಾ, ನಮಗೆ ನಂಬಿಕೆ ಕೊಡು ಸ್ವಾಮಿ. ದೇವಾ, ನಮಗೆ ಬಲ ಕೊಡು ಸ್ವಾಮಿ. ಯಾರ್ಯಾರು ಈ ಮುಂಜಾನೆಯ ಪ್ರಾರ್ಥನೆಯಲ್ಲಿ ಏಕೀಭವಿಸಿದ್ದಾರೋ ದೇವರೇ, ಅವ್ರಿಗೊಂದು ಬಲವಾದಂಥ ಒಂದು ನಂಬಿಕೆ ಕೊಡು ಸ್ವಾಮಿ, ಒಂದು ವಿಶ್ವಾಸ ಕೊಡು ದೇವರೇ. 7 ಲ್ಯಾಂಪ್ ಚಾನಲ್ ನೋಡ್ತಿರ್ತಕ್ಕಂಥ ಮಕ್ಕಳಿಗೆ ದೇವರೇ ಒಂದು ಬಲವಾದಂಥ ಒಂದು ನಂಬಿಕೆ ಕೊಟ್ಟು ಅವರ ಕುಟುಂಬಗಳನ್ನು ಏರಳವಾಗಿ ಆಶೀರ್ವಾದ ಮಾಡ್ತೇನಂತ ನಾನು ಬಲವಾಗಿ ನಂಬುತ್ತೇನೆ. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿತಂದೆ. ಆಮೇನ್. ಹಲ್ಲೆಲೂಯಾ. ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. 7 ಲ್ಯಾಂಪ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಇನ್ನೂ ಅನೇಕರಿಗೆ ಶೇರ್ ಮಾಡಿ. ನಮಸ್ತೆ.